ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ನಿಮ್ಮ ಗೀತಾ ರವಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಈ ವಿಡಿಯೋ ಬಂದು ನನ್ನ ಮಗನ ಸ್ಪೋರ್ಟ್ಸ್ ಡೇ ವಿಡಿಯೋ ಆಗಿರುತ್ತೆ. ಮಾರ್ನಿಂಗು ಟಿಫನ್ನಿಗೆ ಚಿತ್ರಾನ್ನ ಮಾಡಿದ್ದೆ. ಅವನ ಬಾಕ್ಸಿಗೆ ದೋಸೆ ಮತ್ತು ಪಲ್ಯ ಮಾಡಿಕೊಟ್ಟಿದ್ದೆ. ಅವನು ದೋಸೆ ನನಗೆ ಮಾಡಿಕೊಡಿ ಅಂತ ಅಂದ, ಹಂಗಾಗಿ ದೋಸೆ ಮಾಡಿಕೊಟ್ಟಿದ್ದೆ. ಇನ್ನು ಸ್ಪೋರ್ಟ್ಸ್ ಡೇಗೆ ಅವನಿಗೆ ಸ್ನ್ಯಾಕ್ಸು ಅಂಥೇಳಿ ಒಂದೆರಡು ಬಾದಾಮಿ ಹಾಲು, ಆಮೇಲೆ ಒಂದು ಗ್ಲುಕೋಸು ಬಾಕ್ಸು, ಒಂದು ನ್ಯೂಟ್ರಿಷಿಯನ್ ಬಿಸ್ಕೆಟು, ಒಂದು ಚಾಕ್ಲೇಟು ಇಷ್ಟು ಇಟ್ಕೊಂಡು ಹೋಗಿದ್ದ. ಇನ್ನು ಅವ್ರ ಪಪ್ಪನೇ ಬಿಟ್ಟಿದ್ರು, ಯಾಕೆ ಅಂದರೆ ಇವತ್ತು ವ್ಯಾನ್ ಇರಲಿಲ್ಲ. ಹಾಗಾಗಿ ನಾನು ಅವನನ್ನು ಕಳಿಸ್ಬಿಟ್ಟು ಮನೇಲೆಲ್ಲ ಕೆಲಸ ಮಾಡಿಬಿಟ್ಟು ಮಧ್ಯಾಹ್ನ 2 ಊಟ ಮಾಡ್ಕೊಂಡು ಹೋದೆ. ಲೇಟಾಗೆ ಹೋಗೋಣ ಅಂಥೇಳಿ ಹೊರಟೆ. ಇನ್ನು ಅವ್ರ ಸ್ಪೋರ್ಟ್ಸ್ ಡೇ ಫಂಕ್ಷನ್ಗೆ ಚೀಫ್ ಗೆಸ್ಟಾಗಿ ಆ್ಯಕ್ಟರ್ ಆಗಿರ್ತಕ್ಕಂಥ ರಾಜೀವ್ ಹನು ಅನ್ನೋರನ್ನ ಕರೆಸಿದ್ರು. ಇವ್ರು ಬಂದು ಬಿಗ್ ಬಾಸ್ 8 ಕನ್ನಡ ಸೀಸನಿನ ಪಾರ್ಟಿಸಿಪೇಟರ್ ಆಗಿರ್ತಾರೆ, ಅಂದರೆ ಕಂಟೆಸ್ಟೆಂಟ್ ಆಗಿರ್ತಾರೆ. ಅವರು ಬಂದಿದ್ದರು. ಇವರು KPL ಅಂದರೆ ಕರ್ನಾಟಕ ಪ್ರೀಮಿಯರ್ ಲೀಗ್ನ ಆಡ್ತಾರಂತೆ. ನನಗೆ ಗೊತ್ತಿಲ್ಲ. ನಮ್ಮ ಸೂರ್ಯ ಹಂಗೆ ಹೇಳ್ತಾ ಇದ್ದ, ಕ್ರಿಕೆಟ್ ಆಡ್ತಾರೆ ಅಮ್ಮ ಅವರು ಅಂತ. ಆಮೇಲೆ ಆ್ಯಕ್ಟರು ಹೌದು ಇವರು. ನಾನು ಹೋಗೋದ್ರಲ್ಲಿ ಈ ಫಂಕ್ಷನ್ ಎಲ್ಲ ಎಂಡ್ ಆಗಿತ್ತು. KG ಮಕ್ಕಳು ಕೂಡ ಸ್ಪೋರ್ಟ್ಸ್ ಎಲ್ಲ ಆಡಿ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ನಾನು ಹೋದೆ. ಇನ್ನು ಈ ವಿಡಿಯೋ ನನ್ನ ಫ್ರೆಂಡ್ಸ್ ಎಲ್ಲ ಕಳಿಸಿದ್ರು, ಹಾಗಾಗಿ ಗ್ರೂಪಲ್ಲಿ ಇತ್ತು ಅಂತೇಳಿ ನಾನು ಇದನ್ನು ರಿಕವರಿ ಮಾಡಿಕೊಂಡೆ. ಇನ್ನು ನೆಕ್ಸ್ಟು ನನ್ನ ಮಗಂದು ಇನ್ನೂ ಸ್ಪೋರ್ಟ್ಸ್ ಆಗೋಕ್ಕೆ ತುಂಬ ಟೈಮ್ ಹಿಡಿತು. ನಿಜವಾಗ್ಲೂ ತುಂಬ ಲೇಟಾಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಫಂಕ್ಷನನ್ನು ಇವರು. ಮುಂಚೆ ಎಲ್ಲ ಅಂದರೆ KGಯಿಂದ 5th ಸ್ಟ್ಯಾಂಡರ್ಡ್ ತನಕ 1 ಡೇ ಫಂಕ್ಷನ್ ಇಟ್ಕೋತಿದ್ರು. 6th ಸ್ಟ್ಯಾಂಡರ್ಡಿಂದ SLC ಮಕ್ಕಳಿಗೆ ಇನ್ನೊಂದು ಡೇ ಇಟ್ಕೋತಿದ್ರು. ಹಾಗಾಗಿ ನಮಗೆ ಗೊತ್ತಾಗ್ತಿರ್ಲಿಲ್ಲ, ಬೇಗ ಮುಗ್ದೋಗೋದು. ನೋಡ್ಬೋದು ಇಲ್ಲಿ ನಮ್ಮ ಸೂರ್ಯನ ಫ್ರೆಂಡ್ಸ್ ಇವನು ಚರಿತ್ ಅಂಥೇಳಿ, ಅವನಿಗೆ ಆಟೋಗ್ರಾಫ್ ಕೊಟ್ಟರು. ಈ ಸರಿ ಏನು ಮಾಡಿದಾರಪ್ಪ ಅಂದರೆ KGಯಿಂದ SLC ತನಕ ಒಂದೇ ದಿನ, ಅಂದರೆ 1 ಡೇ ಫುಲ್ಲು ಬೆಳಗ್ಗೆ ಮಾರ್ನಿಂಗು 8 ಬಿಟ್ಟಿದ್ದು ನಾವು ಮಕ್ಕಳನ್ನ. ಬಿಟ್ಟಿದ್ದಕ್ಕೆ ನೈಟ್ 9 ಕರ್ಕೊಂಡು ಬಂದಿದ್ದೀವಿ. ನಿಜವಾಗ್ಲೂ ಅಷ್ಟೋ ತನಕ ಮಕ್ಕಳು ಆ ಫೀಲ್ಡಲ್ಲಿ ಅದು ಹೆಂಗಿದ್ರು. ನನ್ನ ಮಗ ಅಂತೂ ಸ್ವಲ್ಪನೂ ಊಟನೇ ತಿಂದಿರಲಿಲ್ಲ. ಸ್ನ್ಯಾಕ್ಸ್ ಏನಿತ್ತು ಅದು ಮಾತ್ರ ಖಾಲಿ ಮಾಡ್ಕೊಂಡು ಬಂದಿದ್ದ. ಇನ್ನು ಮಕ್ಕಳಿಗೆ ಸ್ಪೋರ್ಟ್ಸ್ ಆಡಿಸ್ಲಿಕ್ಕೆ ಶುರು ಮಾಡಿದರು ಟೀಚರ್ಸು. ಫೈನಲಿ ಸ್ಪೋರ್ಟ್ಸ್ ಆಡಲಿಕ್ಕೆ ಶುರು ಮಾಡಿದ್ರು ಮಕ್ಕಳುಗಳು. ಇನ್ನೊಂದು ಕಡೆ ಪ್ರೈಸ್ ಡಿಸ್ಟ್ರಿಬ್ಯೂಟು ನಡೀತಾ ಇತ್ತು. ನೋಡ್ಬೋದು KG ಮಕ್ಕಳಿಗೆಲ್ಲ ನಿಜವಾಗ್ಲೂ ಆ ಪುಟ್ಟ ಮಕ್ಕಳುಗಳು ವಿನ್ ಆಗಿರೋ ಖುಷೀಲಿ ಫಸ್ಟು, ಸೆಕೆಂಡು, ಥರ್ಡು ಈ ಥರ ಪ್ರೈಸ್ ಇಸ್ಕೊಳ್ಳೋದೇ ನೋಡೋಕ್ಕೆ ಖುಷಿ. ತುಂಬಾ ಖುಷಿ ಆಗುತ್ತೆ ಮಕ್ಕಳುಗಳನ್ನ ನೋಡೋಕ್ಕೆ. ಈ ಸ್ಪೋರ್ಟ್ಸ್ ಡೇ ಆಡುವಾಗಂತೂ ತುಂಬಾ ಬಿಸಿಲಿತ್ತು. ನಿಜವಾಗ್ಲೂ ಅಷ್ಟೊಂದು ಬಿಸಿಲು ಇರ್ತಿರ್ಲಿಲ್ಲ, ಬಟ್ ಅವತ್ತಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇನ್ನು ಮಕ್ಕಳುಗಳು ಚಿಕ್ಕ ಮಕ್ಕಳುಗಳು ಅವ್ನು ತುಂಬ ಕೇರಾಗಿ ನೋಡ್ಕೋಬೇಕು. ನಿಜವಾಗ್ಲೂ ಇಲ್ಲ, ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗೇ ನೋಡಿಕೊಂಡ್ರು ಮಕ್ಕಳುಗಳನ್ನು. ಇವ್ರು ಬಂದು ಸರೋಜಾದೇವಿ ಅಂಥೇಳಿ ಅವರ ಸೆಕ್ರೆಟ್ರಿ ಮ್ಯಾಮು, ಸ್ಕೂಲ್ ಸೆಕ್ರೆಟ್ರಿ ಮ್ಯಾಮು. ಇವ್ರು ಬಂದು ಪ್ರಿನ್ಸಿಪಲ್ ಮ್ಯಾಮು. ಒಬ್ಬೊಬ್ಬರೇ ಪ್ರೈಸ್ನ ಕೊಡಲಿಕ್ಕೆ ಶುರು ಮಾಡಿದ್ರು. ಯಾಕಂದರೆ KG ಮಕ್ಕಳು ಮತ್ತು LKG UKG ಮಕ್ಕಳನ್ನ ಬೇಗ ಕಳಿಸ್ಬಿಡ್ತಾರೆ. ಯಾಕಂದರೆ ಪುಟ್ಟ ಮಕ್ಕಳಲ್ವಾ, ಪ್ರೈಸ್ ಇಸ್ಕೊಂಡಿರೋ ಮಕ್ಕಳನ್ನೆಲ್ಲ ಅವ್ರವ್ರ ಪೇರೆಂಟ್ಸ್ ಹ್ಯಾಂಡ್ ಓವರ್ ಕೊಟ್ಬಿಡ್ತಾರೆ. ತುಂಬ ಕೇರಾಗೆ ನೋಡ್ಕೋತಾರೆ. ಇನ್ನೊಂದು ಕಡೆ ಇನ್ನೊಂದು ಗೇಮ್ಗಳೆಲ್ಲ ಆಗ್ತಾಯಿತ್ತು. ನೋಡ್ಬೋದು ಇಲ್ಲಿ ನನ್ನ ಮಗ ಓಡ್ದ, ಅವನು ಸೆಕೆಂಡ್ ಪ್ರೈಸ್ ಏನೋ ತೊಗೊಂಡ ರನ್ನಿಂಗ್ ರೇಸಲ್ಲಿ. ಆಮೇಲೆ ಮತ್ತು ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ, ಇದು ಫೀಲ್ಡ್ ಬಂದು ತುಂಬ ಚಿಕ್ಕದಿದೆ. ಮರಾಠ ಹಾಸ್ಟೆಲ್ ಅಂಥೇಳಿ ಇದು ಚಾಮರಾಜಪೇಟೆಯಲ್ಲಿ ಇರ್ತಕ್ಕಂಥದ್ದು. ತುಂಬಾ ಚಿಕ್ಕದು ಫೀಲ್ಡು. ಮಕ್ಕಳಿಗೆ ಏನು ಮಾಡ್ತಾರೆ, ರನ್ನಿಂಗ್ ಆದಮೇಲೆ ಮತ್ತೆ ರಿಟರ್ನ್ ರನ್ನಿಂಗ್ ಬರಬೇಕು, ಆ ಥರ ಮಾಡ್ತಾರೆ. ನೋಡ್ಬೋದು ಪ್ರಿನ್ಸಿಪಾಲ್ ಮ್ಯಾಮು. ನನ್ನ ಮಗ ಸೆಕೆಂಡ್ ಬಂದಿದ್ದ ರನ್ನಿಂಗಲ್ಲಿ. ಫಸ್ಟು ಆದರ್ಶ್ ಅಂಥೇಳಿ ಅವನು ಬಂದಿದ್ದ, ನಮ್ಮ ಸೂರ್ಯನ ಫ್ರೆಂಡೇ ಅವನು. ಸೆಕೆಂಡ್ ಪ್ರೈಸು ಸೂರ್ಯ ತೇಜಸ್ ಅಂದರೆ ನನ್ನ ಮಗ. ಮೂರನೇವನು ನಂದ ಅಂಥೇಳಿ, ಅವನ ಹೆಸರು ನಂದ ಅಂಥೇಳಿ, ನಮ್ಮ ಸೂರ್ಯನ ಫ್ರೆಂಡ್ ಅವನು. ನೆಕ್ಸ್ಟು ರಿಲೇ ಸ್ಟಾರ್ಟ್ ಆಯಿತು ಸ್ನೇಹಿತರೆ. ನೋಡ್ಬೋದು ನೈಟ್ ಆಗಿಬಿಟ್ಟಿದೆ, ಆಲ್ರೆಡಿ ಕತ್ಲೆ ಆಗಿಬಿಟ್ಟಿತ್ತು. ಇನ್ನು ಇವನು ಬಂದು ಬ್ಲೂ ಶರ್ಟ್ ಹಾಕಿ ಓಡ್ತಾ ಇದ್ದಾನಲ್ಲ ಈಗ, ಅವ್ನು ನನ್ನ ಮಗ. ರಿಲೇನಲ್ಲೂ ಸೆಕೆಂಡ್ ಬಂದಿದ್ದಾನೆ ಅವ್ರ ಟೀಮು. ಅಂದರೆ ರಿಲೇನಲ್ಲಿ 4 ಜನ ಓಡ್ತಾರೆ, ಹಾಗಾಗಿ 4 ಜನಕ್ಕೂ ಸೆಕೆಂಡ್ ಪ್ಲೇಸ್ ಕೊಟ್ಟರು.
ಅಪೋಲೋ ಟೀಮು ಫಸ್ಟ್ ಬಂತು, ಹರ್ಮಸ್ ಸೆಕೆಂಡ್ ಬಂತು. ಅಂದರೆ ಇಲ್ಲಿ 4 ಗ್ರೂಪ್ ಇರುತ್ತೆ, 4 ಗ್ರೂಪಿಗೂ ಒಂದೊಂದು ನೇಮ್ ಇಟ್ಟಿರ್ತಾರೆ. ಹಂಗಾಗಿ ಅಪೋಲೋ ಫಸ್ಟ್ ಬಂತು, ಹರ್ಮಸ್ ಸೆಕೆಂಡ್ ಬಂತು. ನನ್ನ ಮಗ ಹರ್ಮಸ್ ಟೀಮಲ್ಲಿದ್ದಾನೆ. ಅಂದರೆ ಬ್ಲೂ ಗ್ರೂಪು ಸೆಕೆಂಡ್ ಪ್ಲೇಸ್ ಬಂತು. ಮತ್ತು ಇನ್ನೊಂದು ಏನೋ ಪ್ರೈಸ್ ಕೊಟ್ಟರು, ಅದು ಏನೋ ಹೇಳ್ದೆ ನನ್ನ ಮಗ. 2 ಪ್ರೈಸು ಬ್ಲೂ ಟೀಮಿಗೆ ಬಂತು. ಹಾಗಾಗಿ ತುಂಬಾ ಖುಷಿ ಪಟ್ಬಿಟ್ರು ಮಕ್ಳುಗಳು. ನಿಜ ಅವು ಮಕ್ಳುಗಳ ಖುಷಿ ಮುಂದೆ ನಿಜವಾಗ್ಲೂ ಟೀಚರ್ಸು ಒಂದಷ್ಟು ಜನ ಗ್ರೂಪಾಗಿರ್ತಾರೆ. ಅಂದರೆ ಎಲ್ಲೋ ಗ್ರೂಪಿಗಿಷ್ಟು ಟೀಚರ್ಸು, ಬ್ಲೂ ಗ್ರೂಪಿಗಿಷ್ಟು ಟೀಚರ್ಸು, ಆ ಥರ ನೋಡ್ಬೋದು. ಮತ್ತು ಮಕ್ಕಳಿಗೆ ಸೆಕೆಂಡ್ ಇನ್ನೊಂದು ಏನೋ ಪ್ರೈಸ್ ಕೊಟ್ಟರು. ತುಂಬಾ ಖುಷಿಯಾಗೋಯ್ತು. ಫೀಲ್ಡೆಲ್ಲ ತುಂಬಾ ಧೂಳು, ಅಂದರೆ ಮಣ್ಣಲ್ವಾ, ಹಾಗಾಗಿ ಸಿಕ್ಕಾಪಟ್ಟೆ ಧೂಳಾಗಿತ್ತು. ಅವರು ಓಡ್ತಿದ್ರು ಹಂಗೆ ಪ್ರೈಸ್ ಇಟ್ಕೊಂಡು. ಫೀಲ್ಡ್ ತುಂಬ ಓಡಾಡ್ಬಿಟ್ರು ಮಕ್ಳುಗಳು. ಹಾಗಾಗಿ ತುಂಬಾ ಎಂಜಾಯ್ ಮಾಡಿದ್ರು ಲಾಸ್ಟ್ ಮೂಮೆಂಟು. ನಾನು ಯಾವಾಗಲೂ ನೋಡಿರಲಿಲ್ಲ ಇದನ್ನೆಲ್ಲ. ಅಂದರೆ ನನ್ನ ಮಗ 5th ಸ್ಟ್ಯಾಂಡರ್ಡ್ ಇದ್ನಲ್ವಾ ಹೋದ ವರ್ಷ, ಹಾಗಾಗಿ 2 o'clockಗೆಲ್ಲ ಮುಗ್ದೋಗೋದು. ನಾನು ರಿಟರ್ನ್ ಕರ್ಕೊಂಬಂದ್ಬಿಡ್ತಿದ್ದೆ. ಇದು ನೈಟೇ ಆಗೋದಂತೆ ಈ ಥರ ಫಂಕ್ಷನು. 6th ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ನೈಟ್ ತನಕ ಇರಬೇಕಾಯ್ತು. ತುಂಬಾ ಖುಷಿ ಆಯಿತು ಇದನ್ನೆಲ್ಲ ನೋಡಿ. ಇನ್ನು ಪೇರೆಂಟ್ಸ್ ಎಲ್ಲ ಕೂತಿದ್ವಿ ಒಂದು ಕಡೆ, ಎಲ್ಲ ಪರಿಚಯ ಇರೋರು. ಹಾಗಾಗಿ ನೋಡಿ ಎಲ್ಲರಿಗೂ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೋತಾ ಇದ್ದೆ. ಅವ್ರನ್ನ ಎಲ್ಲರಿಗೂ ಹಾಯ್ ಹೇಳ್ತಾಯಿದ್ರು. ನಿಮಗೆಲ್ಲ ಹಾಯ್ ಹೇಳಿದ್ದಾರೆ, ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಹಾಯ್ ಹೇಳಿದ್ದಾರೆ ನನ್ನ ಫ್ರೆಂಡ್ಸ್ಗಳು. ಇನ್ನು ನೆಕ್ಸ್ಟು ಲಾಸ್ಟ್ ಏನಪ್ಪ ಅಂದರೆ ಮಾರ್ಚ್ 1 ಇರುತ್ತೆ. ಪ್ರತಿಯೊಂದು ಟೀಮವರು ಮಾರ್ಚ್ 1 ಮಾಡ್ತಾರೆ. ನನ್ನ ಮಗ ಇದ್ದ ಅಂಥೇಳಿ ಬ್ಲೂ ಗ್ರೂಪಿಂದ ಮಾತ್ರ ಇಲ್ಲಿ ವಿಡಿಯೋ ಮಾಡಿಕೊಂಡೆ. ಅಂದರೆ ಎಲ್ಲ ವಿಡಿಯೋನು ಮಾಡಿಕೊಂಡೆ, ಬಟ್ ನನಗೆ ಲಾಂಗ್ ಆಗಿಬಿಡುತ್ತೆ ಹಾಕೋಕ್ಕೆ ಅಂಥೇಳಿ ಇದು ಎಂಡ್ ತನಕ ಮಾಡಿಕೊಂಡೆ. ನೋಡ್ಬೋದು ಅಪೋಲೋದವ್ರು ಬಂದರು. ಅಪೋಲೋ ಅಂದರೆ ಎಲ್ಲೋ ಟೀಮ್ ಆಗಿರುತ್ತೆ. ಒಬ್ಬೊಬ್ಬರೇ ಬಂದು 1 by 1 by ಒಬ್ಬರು ಪಕ್ಕ ನಿಂತ್ಕೊಂಡ್ರು. ಇದು ಬಂದು ಗ್ರೀನ್ ಟೀಮ್ ಆಗಿರುತ್ತೆ. ಅಂದರೆ ಆರ್ಫರೈಟಿಸ್ ಅಂತ ಹೇಳಿ ಇದು ಗ್ರೂಪು. ತುಂಬಾ ಚೆನ್ನಾಗಿ ಮಾಡಿದ್ರು. ಅಂದರೆ ಪುಟ್ಟ ಮಕ್ಕಳಲ್ವಾ, ಹಾಗಾಗಿ ಇವರು ಕ್ಯಾಪ್ಟನ್ನು ಮತ್ತು ವೈಸ್ ಗ್ರೂಪಲ್ಲಿ ಒಬ್ಬೊಬ್ಬರು ಕ್ಯಾಪ್ಟನ್ ಇರ್ತಾರೆ. ಕ್ಯಾಪ್ಟನ್ನು ವೈಸ್ ಕ್ಯಾಪ್ಟನ್ ಈ ಥರ ಮಾಡಿರ್ತಾರೆ. ನೋಡ್ಬೋದು ಒಬ್ಬರು ಪಕ್ಕ ಒಬ್ಬರು ಬಂದು ಸ್ಟಿಫಾಗೆ ನಿಂತ್ಕೋತಾರೆ. ಅಂದರೆ ಚಿಕ್ಕ ಮಕ್ಕಳಲ್ವಾ, ಅವಕ್ಕೆ ನೀಟಾಗಿ ಮಾಡೋಕ್ಕಾಗಲ್ಲ. ಲಾಸ್ಟಿಗೆ ಬ್ಯಾಂಡ್ ಬಂದು ಇನ್ನು ಇದಿಷ್ಟು ಆದಮೇಲೆ ಫಂಕ್ಷನ್ ಎಂಡ್ ಆಯಿತು ಸ್ನೇಹಿತರೆ. ಇನ್ನು ಇವರು ನನ್ನ ಮಗನ ಫ್ರೆಂಡ್ಸು. ಹಾಯ್ ಮಾಡ್ರ.
ನಿನ್ನ ಹೆಸರು ಹೇಳು. ಅಕ್ಷಿತ್ ಸಿಂಗ್, ಚೇರಿತನ್, ಸೂರ್ಯ ತೇಜಸ್. ಇನ್ನು ನಮ್ಮ ಹಸ್ಬೆಂಡು ಅಲ್ಲಿ ಫೀಲ್ಡ್ ಹತ್ರನೇ ಬಂದರು. ನಾವು ಇಲ್ಲೇ ಇದ್ದೀವಿ ಅಂತ ಹೇಳಿದ್ವಲ್ಲ, ಹಾಗಾಗಿ ಅಲ್ಲೇ ಬಂದಿದ್ದರು ನಮ್ಮನ್ನು ಪಿಕಪ್ ಮಾಡೋಕ್ಕೆ ಅಂತ ಬಂದರು. ಇನ್ನು ನಾನು ಬೇರೆ ಅಡುಗೆ ಮಾಡಿರಲಿಲ್ಲ, ಆಲ್ರೆಡಿ 9:30 ಆಗೋಗಿತ್ತು. ಇಲ್ಲಿ ನೋಡ್ಬೋದು ಕಡಲೆಕಾಯಿ ಪರಿಷೆ ಇದೆ ನಮ್ಮ ಏರಿಯಾದಲ್ಲಿ. ಬಸವನಗುಡಿಲಿ ತುಂಬ ಫೇಮಸ್ಸು ಆಗಿ ನಡೆಯುತ್ತೆ ಕಡಲೆಕಾಯಿ ಪರಿಷೆ. ಇದೇ ತಿಂಗಳು 17ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಭಾಗವಹಿಸಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು. ಇನ್ನು ನಾವು ಅಲ್ಲೇ ಫುಡ್ ಸ್ಟ್ರೀಟ್ ಇದೆ, ಅಲ್ಲೇ ಫುಡ್ ಸ್ಟ್ರೀಟ್ ಇತ್ತು, ಅಲ್ಲಿ ತಿನ್ಬಿಡೋಣ, ಏನಾದರೂ ಒಂದು ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂಥೇಳಿ ನಮ್ಮ ಹಸ್ಬೆಂಡು ಇಡ್ಲಿ ಮತ್ತು ವಡೆ ತೊಗೊಂಡ್ರು. ನಾನು ಬಿಸಿಬೇಳೆಭಾತು ಒಂದು ವಡೆ ತೊಗೊಂಡೆ. ಇನ್ನು ನನ್ನ ಮಗ ಗೀ ದೋಸೆ ಏನೋ ತೊಗೊಂಡ. ತುಂಬ ಚೆನ್ನಾಗಿತ್ತು ಫುಡ್ ಸ್ಟ್ರೀಟು. ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ಬಂದು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಸ್ನೇಹಿತರೆ, ಬಾಯ್. ಅಷ್ಟೇ.